Hi everyone, I am Ambika, student of Interface College, Davangere. In this video, we can learn about the topics like types of array. ಈ ವಿಡಿಯೋದಲ್ಲಿ ನಾವು array typesಗಳನ್ನ ನೋಡೋಣ. Array elements can be classified into two types. ನಾವು arrayನ ಎಷ್ಟು ಕ್ಲಾಸಿಫೈ ಮಾಡಿದ್ವಿ two types ಅಲ್ಲಿ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಒನ್ ಡೈಮೆನ್ಷನಲ್ array ಮತ್ತೆ ಟೂ ಡೈಮೆನ್ಷನಲ್ array ಅಂತ ಕ್ಲಾಸಿಫೈ ಮಾಡಿದೀನಿ. ಒನ್ ಡೈಮೆನ್ಷನಲ್ ಅರೇನ ನಾವು ಸಿಂಗಲ್ ಡೈಮೆನ್ಷನಲ್ ಅರೇ ಅಂತಾನು ಕರೀತಾರೆ. ಅದೇ ರೀತಿ ಟೂ ಡೈಮೆನ್ಷನಲ್ ಅರೇನ ಮಲ್ಟಿ ಡೈಮೆನ್ಷನಲ್ ಅರೇ ಅಂತಾನು ಕರೀತಾರೆ. ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಒನ್ ಡೈಮೆನ್ಷನಲ್ ಅರೇ. ಒನ್ ಡೈಮೆನ್ಷನಲ್ ಅರೇ ಡೇಟಾ ಇಸ್ ಸ್ಟೋರ್ಡ್ ಇನ್ ರೋಸ್ ಓನ್ಲಿ. ಇನ್ ಒನ್ ಡೈಮೆನ್ಷನಲ್ ಅರೇಲಿ ಏನಾಗುತ್ತೆ, ಡೇಟಾ ರೋಸ್ ವೈಸ್ ಅಷ್ಟೇ ಸ್ಟೋರ್ ಆಗಿರುತ್ತೆ. ಅದಕ್ಕೆ ನಾವು ಒನ್ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಇದರ ಸಿಂಟ್ಯಾಕ್ಸ್ ಡೇಟಾ ಟೈಪ್ array name followed by row size ಅಂತ ಹೇಳಿದ್ದಾರೆ. ಹಂಗೆ ವ್ಯಾಲ್ಯೂನ ಅಸೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇಂಟ್ ಅನ್ನೋದು ಡೇಟಾ ಟೈಪ್ ಆಗಿರುತ್ತೆ, a ಅನ್ನೋದು array ನೇಮ್ ಆಗಿರುತ್ತೆ, 10 ಅನ್ನೋದು ರೋ ಸೈಜ್ ಆಗಿದೆ. ಹಂಗೆ ಇದನ್ನ ನಾವು ವ್ಯಾಲ್ಯೂನ ಅಸೈನ್ ಮಾಡಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಂಟೀಜರ್ ಅನ್ನೋ ಡೇಟಾ ಟೈಪ್ ತಗೊಂಡಿದ್ದೀನಿ. ಇಲ್ಲೊಂದು ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ n ಮತ್ತೆ i ಅನ್ನೋದನ್ನ ಸಹಿತ ಡಿಕ್ಲೇರ್ ಮಾಡಿದ್ದೀನಿ. ನಾನು ಇಲ್ಲಿ ಯೂಸರ್ ಮುಖಾಂತರ ರೀಡ್ ಮಾಡೋದ್ರಿಂದ ಇದು n ಅನ್ನೋದನ್ನ ವೇರಿಯೇಬಲ್ನ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಯೂಸರಿಗೆ ಕೇಳ್ತಾ ಇದ್ದೀನಿ, ಎಂಟರ್ ದಿ ಮ್ಯಾಕ್ಸಿಮಮ್ ಲಿಮಿಟ್. ಅರೇಗೆ ಬೇಕಾಗಿರೋಂಥ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಬೇಕೋ ಅಷ್ಟನ್ನ ಎಂಟರ್ ಮಾಡೋ ಅಂತ ಕೇಳಿದ್ದೀನಿ. ಎಂಟರ್ ಮಾಡಿರೋದನ್ನ ಇಲ್ಲಿ ಸ್ಟೋರ್ ಮಾಡ್ಕೊಳಕ್ಕೆ ಇಲ್ಲಿ ಆಂಪರ್ಸೆಂಟ್ ಅನ್ನೋದ್ರ ಮುಖಾಂತರ ಇಲ್ಲಿ ನಾನು ಸ್ಟೋರ್ ಮಾಡ್ಕೊಂತ ಇದ್ದೀನಿ. ಆಂಪರ್ಸೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅಡ್ರೆಸ್ ಫೈಂಡ್ ಔಟ್ ಮಾಡಕ್ ಯೂಸ್ ಮಾಡ್ತೀವಿ. ಈ ಅಡ್ರೆಸ್ಸಿಗೆ ಬಂದು ಅವ್ನು ಟೈಪ್ ಮಾಡಿರೋ ವ್ಯಾಲ್ಯೂ ಈ ಆಂಪರ್ಸೆಂಟ್ n ಅನ್ನೋ ಅಡ್ರೆಸ್ ಜಾಗದಲ್ಲಿ ಬಂದು ಕೂರ್ಲಿ ಅಂತ ಇಲ್ಲಿ ಟೈಪ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಪ್ರಿಂಟ್ ಪರ್ಸೆಂಟೇಜ್ ಡಿ ಎಲಿಮೆಂಟ್ಸ್, ಅವ್ನು ಎಷ್ಟು ಎಲಿಮೆಂಟ್ ನ ಎಂಟರ್ ಮಾಡಿದಾನೆ ಅದು ಇಲ್ಲಿ ಬಂದು ಕೂರುತ್ತೆ. ಐನ ನಾವು 0 ಇಂದ ಸ್ಟಾರ್ಟ್ ಮಾಡಿದೀವಿ. ನಮಗೆ ಲಿಮಿಟ್ ಎಷ್ಟು ಬೇಕು, ಅವ್ನು ಎಷ್ಟು ಟೈಪ್ ಮಾಡಿರ್ತಾನೋ ಅಲ್ಲಿ ತನಕ ತಗೋ ಅಂತ ಹೇಳಿದೀನಿ. ನೆಕ್ಸ್ಟ್ i++, ಇದನ್ನ ನಾವು ಲೂಪ್ ವೇರಿಯೇಬಲ್ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಇದು ಕಂಡೀಷನ್ ಚೆಕಿಂಗ್, ಲೂಪ್ ವೇರಿಯೇಬಲ್ ಅಪ್ಡೇಷನ್ ಅಂತ ಕರಿತೀವಿ. ನಾನು ಇಲ್ಲಿ ಸ್ಕ್ಯಾನರ್ ಮುಖಾಂತರ ಅವ್ನು ಎಂಟರ್ ಮಾಡಿರೋ ವ್ಯಾಲ್ಯೂನ ಅಲ್ಲಿಗೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ a0 ಜಾಗದಲ್ಲಿ i0 ಅನ್ನೋದೈತಲ್ಲ ಆ ಜಾಗದಲ್ಲಿ ಅಂದ್ರೆ ಆ ಅಡ್ರೆಸ್ ಅಲ್ಲಿ ಅವ್ನ್ ಫಸ್ಟ್ ಎಲಿಮೆಂಟ್ ಟೈಪ್ ಮಾಡಿರ್ತಾನಲ್ಲ ಆ ವ್ಯಾಲ್ಯೂ ಹೋಗಿ ಕೂರ್ಲಿ ಅಂತ. ಅದೇ ರೀತಿ ಇನ್ಕ್ರಿಮೆಂಟ್ ಆದಾಗ a1 ಆಗುತ್ತೆ, a1 ಜಾಗದಲ್ಲಿ ಸೆಕೆಂಡ್ ಎಲಿಮೆಂಟ್ ಹೋಗಿ ಕೂರುತ್ತೆ. ಇದೇ ರೀತಿ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಅದನ್ನ ಅವ್ನೇನ್ ಸ್ಟೋರ್ ಮಾಡಿದಾನೋ ಅದನ್ನೇ ನಾನು ಇನ್ನೊಂದ್ಸತಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದನ್ನ ರನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಕೇಳ್ತಾ ಇದೆ ಎಂಟರ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತಿದೆ. ನಾನು 3 ಅಂತ ಕೊಟ್ಟಿದ್ದೀನಿ. ಎಂಟರ್ ದಿ 3 ಎಲಿಮೆಂಟ್ಸ್ ಅಂತ ಕೇಳ್ತಿದೆ. 1 2 3 ಅಂತ ಎಂಟರ್ ಮಾಡಿದೆ. ನೋಡ್ತಾ ಇರ್ಬೋದು, ಇದು ಅರೇ ಎಲಿಮೆಂಟ್ಸ್ ಔಟ್ಪುಟ್. ಅವನು ಎಂಟರ್ ಮಾಡಿರೋಂಥ ಎಲಿಮೆಂಟ್ಸ್ನೇ ಅದು ಇನ್ನೊಂದ್ಸತಿ ರಿಪೀಟ್ ಮಾಡಿದೆ. ನಾನು ನಿಮಗೆ ಹೇಳಿದೆ ಅರೇ ಏನಾಗುತ್ತೆ, ರೋಸ್ ಅಲ್ಲಿ ಅಷ್ಟೇ, ಒನ್ ಡೈಮೆನ್ಷನಲ್ ಅರೇ ಬರೀ ರೋಸ್ ವೈಸ್ ಅಷ್ಟೇ ಸ್ಟೋರ್ ಆಗಿರುತ್ತೆ ಅಂತ. ಇದಕ್ಕೆ ನಾವು ರೋ ಅಂತ ಕರಿತೀವಿ. ಥ್ಯಾಂಕ್ ಯು.